ನಾನು ಬೇಡ ಬೇಡ ಅಂದ್ರೂ ಈ ಅಶ್ವಿನಿ ಸಹಾಯ ತಗೊಳ್ಳೋದಕ್ಕೆ ನೀನು ಒಪ್ಪಿಸ್ಬಿಟ್ಟೆ. ಆದ್ರೆ ನನ್ಗೆ ಈಗಲೂ ಅದಿಷ್ಟ ಇಲ್ಲ. ಮಾವನ್ನ ಮನೆಗೆ ಕರ್ಸೋದಕ್ಕೆ ಹೋಗಿ ಆ ಫ್ರಾಡ್ ಹೆಲ್ಪ್ ತಗೊಳ್ಳೋದು ಅವಶ್ಯಕತೆ ಇದೆಯಾ? ಸಾಹೇಬ್ರೆ, ದೊಡ್ಡ ಸಾಹೇಬ್ರನ್ನ ಮನೆಗೆ ವಾಪಸ್ ಕರ್ಕೊಂಡ್ ಬರೋದಕ್ಕೆ ನಮ್ಗಿರೋ ಬೆಸ್ಟ್ ಆಪ್ಷನ್ ಇವಳೆ. ಯಾಕಂದ್ರೆ ದೊಡ್ಡ ಸಾಹೇಬ್ರ ಪ್ರಕಾರ ಅವ್ರ ಹೆತ್ತ ಮಗಳು ಇವಳೆ. ದೊಡ್ಡ ಸಾಹೇಬ್ರು ಮನ್ಸ್ ಕರ್ಗಿ ವಾಪಸ್ ನಮ್ಮ ಮನೆಗೆ ಬರ್ಬೇಕು ಅಂದ್ರೆ ಈ ಕತ್ತೆ ಕಾಲಿಡಿಯೋದು ನಮಗ್ ತುಂಬಾ ಅಗತ್ಯ. ನೀವು ಮನ್ಸನ್ನ ಚಿಕ್ಕದ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ದಯವಿಟ್ಟು. ಇದು ಒಂದ್ಸಲ ಮನ್ಸಾರೆ ನನ್ಗೆ ಒಪ್ಪಿಗೆ ಕೊಡಿ ಪ್ಲೀಸ್ ಸಾಹೇಬ್ರೆ. ಅವಳ ಸಹಾಯ ತಗೊಳ್ಳೋಣ, ನನ್ ಮಾತ್ ಕೇಳಿ. ಹೌದು ಕಣ ಅಜಿತ, ನೀನ್ ಇದನ್ನ ಒಳ್ಳೆದ ಮನಸ್ಸಿಂದ ಒಪ್ಕೊಂಡ್ರೆ ನಮಗೂ ಜೋಶ್ ಇರಲ್ಲ, ಮತ್ತೆ ಕಾನ್ಫಿಡೆನ್ಸ್ ಇರಲ್ಲ. ದೊಡ್ಡ ಸಾಹೇಬ್ರೆ, ಇವಳು ನಿಜವಾದ ಮನಸ್ವಿನಿ ಹೌದೋ ಅಲ್ವೋ ಅನ್ನೋದು ಮನೇಲಿ ಇನ್ನೂ ಕೆಲವರಿಗೆ ಅದ್ ಕನ್ಫ್ಯೂಷನ್ ಆಗಿ ಉಳಿದಿದೆ. 3 ವರ್ಷ ಇರ್ಬೇಕಾದ್ರೆ ಕಳವಾದವಳು 21 ವರ್ಷ ಆದ್ಮೇಲೆ ಮನೆಗೆ ವಾಪಸ್ ಬಂದಿರೋಳು. ಇಂಥವಳಗ್ ಸ್ವಲ್ಪ ಬೇಜಾರಾಯ್ತು, ಕಣ್ಣಲ್ಲಿ ನೀರ್ ಬಂತು ಅಂತ ನಿಮ್ಗೆ ಅದನ್ನ ನೋಡಕ್ ಆಗ್ಲಿಲ್ಲ, ಸಹಿಸ್ಕೊಳಕ್ಕಾಗ್ದೆ ನನ್ ಮೇಲೆ ಕೈ ಮಾಡೋದಕ್ ಬಂದ್ರಿ. ಅಂತದ್ರಲ್ಲಿ ಅಜ್ಜಿ ಬ್ರೋನ ಹುಟ್ಟಿದ ಕ್ಷಣದಿಂದ ಈ ಕ್ಷಣದವರೆಗೂ ಸಾಕಿ ಕಣ್ರೆಪ್ಪೆ ತರ ನೋಡ್ಕೊಂಡಿದ್ದಾರೆ. ಅಂತ ಅಜಿತ ನಿಮಗಾಗೋದ್ರಲ್ಲಿದ್ದ ಅನ್ಯಾಯವನ್ನ ವಿರೋಧಿಸ್ತಿಕೆ ಅವನು ನೀವು ಹೊಡೆಯಕ್ ಹೋದ್ರಿ. ಹಾಗಾಗಿ ಅಜ್ಜಿ ಎಲ್ಲಾನು ತಿಳ್ಕೊಂಡು ನಿಮಗ್ ಹೊಡೆದದ್ದು. ಹಾಗಂತ ಅಜ್ಜಿ ಹೊಡೆದಿರೋದ್ನ ಯಾರು ಸಮರ್ಥನೆ ಮಾಡ್ಕೋತಾ ಇಲ್ಲ ಸಾಹೇಬ್ರೆ. ಅದೇನೋ ಒಂದು ಕೆಟ್ಟ ಕ್ಷಣ, ಅದ್ ನಡೆದೋಯ್ತಷ್ಟೇ. ಕೈ ಮೀರಿ ಒಂದ್ ಜೀವನೇ ಹೋಗ್ಬಿಡುತ್ತಂತೆ. ಅಂಥದ್ರಲ್ಲಿ ಕೈ ಮೀರಿ ಹೊಡೆದಿದ್ದನ್ನ ನೀವ್ ಯಾಕೆ ಮರಿಬಾರ್ದು ಸಾಹೇಬ್ರೆ? ಅದನ್ನ ಮರ್ತು ನಿಮ್ ದೊಡ್ಡತನನ ತೋರಿಸ್ಬಾರ್ದ? ದಯವಿಟ್ಟು ದೊಡ್ಡ ಸಾಹೇಬ್ರೆ, ಅಂಜನ ವಿಷಯದಲ್ಲಿ ಭೂಮಿ ನೀನ್ ಹುಷಾರಾಗಿರು, ನೀನು ಕೂಡ ಯಾರ್ದೋ ಒಬ್ಳು ಮಗಳೇ ಅಂತ ಹೇಳಿದ್ರಿ ಅಷ್ಟು ಮಮಕಾರದಿಂದ. ಈಗ ಆ ಮಮಕಾರ ಇಲ್ದೆ ಹೋಯ್ತಾ? ಅಸ್ಲಿಗಿಂತ ಬಡ್ಡಿ ಮೇಲೆ ಮೋಹ ಜಾಸ್ತಿ, ಮಗನ್ಗಿಂತ ಮೊಮ್ಮಗನ್ ಮೇಲೆ ಅಕ್ಕರೆ ಜಾಸ್ತಿ ಅಂತ ಕೇಳಿದೀವಿ. ಇವತ್ತು ಅದನ್ ಕಣ್ಣಾರೆ ಕಂಡಿದೀವಿ. ದೊಡ್ಡ ಸಾಹೇಬ್ರೆ, ನಮ್ ಅಜಿತ್ ಸಾಹೇಬ್ರು ನೀವ್ ಎತ್ತಾಡ್ಸಿದ ಮಗ ಸ್ವಂತ ಮಗ ಇದ್ದಾಗೆ. ಅಲ್ಲ ದೊಡ್ಡ ಸಾಹೇಬ್ರೆ, ನಂಗೊಂದು ಅರ್ಥನೇ ಆಗ್ತಿಲ್ಲ. ಅಲ್ಲ, ಸಾಹೇಬ್ರ ಮುಖ ನೋಡಿದ ತಕ್ಷಣ ನಿಮ್ಗೆ ಯಾಕೆ ಅಜ್ಜಿ ನಿಮಗ್ ಹೊಡೆದಿತ್ ನೆನ್ಪಾಗ್ಬೇಕು? ಶ್ರವಣ್, ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ನಾನು ನಿಮ್ಗಿಂತ ಚಿಕ್ಕವನು, ಬುದ್ಧಿ ಮಾತು ಹೇಳ್ತೀನಿ ಅಂತ ಅನ್ಕೋಬೇಡಿ. ಲೋಕಾರೂಢಿ ಮಾತೇ ಇದೆ, ಯಾವುದೇ ಮಕ್ಕಳಾಗಿರ್ಲಿ ತಾಯಿನ ಅಪರಿಚಿತ ಅಂತ ಹೇಳಿ ಭಾವಿಸೋದು ತಪ್ಪು. ಇದು ಯಾವ ನ್ಯಾಯ ಇರುತ್ತೆ ಹೇಳಿ? ದೊಡ್ಡ ಸಾಹೇಬ್ರೆ, ಈಗೇನ್ ನೀವ್ ನಡ್ಕೋತಿದ್ದೀರಲ್ಲ ಅದ್ ನೀವಲ್ಲ, ನನ್ ಗೊತ್ತಿರೋ ದೊಡ್ಡ ಸಾಹೇಬ್ರು ಕರುಣಾಮಯಿ. ನನ್ ಜೀವ ಹೋಗ್ಬೇಕಾದ್ರೆ ನನಗ್ ರಕ್ತ ಕೊಟ್ಟು ನನಗ್ ಮರು ಜನ್ಮ ಕೊಟ್ಟವ್ರು ನೀವು. ಅಂತದ್ರಲ್ಲಿ ನಿಮ್ ತಾಯಿ ಭಾವನೆಗಳು ನಿಮ್ಗೆ ಅರ್ಥ ಆಗ್ತಿಲ್ವಾ? ಸರಿ ದೊಡ್ಡ ಸಾಹೇಬ್ರೆ, ಯಾವ್ದೋ ಕೆಟ್ಟಗಳಿಗೆ ಯಾವ್ದೋ ಕೆಟ್ಟ ಶಕ್ತಿ ನಿಮ್ನ ಇಲ್ಲಿವರೆಗೂ ತಂದಿದೆ. ಇದನ್ನೆಲ್ಲ ಮರ್ತು ಬನ್ನಿ ವಾಪಸ್ ಮನೆಗೆ ಹೋಗೋಣ. ದೊಡ್ಡ ಸಾಹೇಬ್ರೆ, ಏನ್ ಯೋಚಿಸ್ತಿದ್ದೀರಾ? ಬನ್ನಿ ದೊಡ್ಡ ಸಾಹೇಬ್ರೆ. ಎಲ್ಲಿ ಹೋದ್ರಿ ಇವ್ರೆಲ್ಲ? ಎಲ್ಲಾದ್ರೂ ಹೋಗ್ಲಿ, ಮಗ ಬಂದಿಲ್ಲ, ಯಾರಿಗೂ ನೆನ್ಪಿಲ್ಲ, ನೆನ್ಪಿಟ್ಕೊತಾರೆ. ಬೆಳಿಗ್ಗೆಯಿಂದ ಅಶ್ವಿನಿ ಕಾಣ್ತಿಲ್ವಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ, ಎಲ್ಲಿ ಹೋದ್ಲು? ನಿಜವಾಗ್ಲೂ ಶ್ರವಣ್ ಫಾರ್ಮ್ ಹೌಸ್ಗೆ ಏನಾದ್ರೂ ಹೋಗಿ ಬಿಟ್ಲಾ? ಹ್ಯಾಪಿ ಬರ್ತ್ಡೇ ಅಮ್ಮ, ಹುಟ್ಟು ಹಬ್ಬದ ಶುಭಾಶಯಗಳು ನಿನ್ಗೆ. ಇನ್ನು 100 ವರ್ಷ ಹೀಗೆ ಸುಖವಾಗಿ ಆರೋಗ್ಯವಾಗಿರು, ಆಯ್ತಾ? ಅತ್ತೆ, ಹುಟ್ಟು ಹಬ್ಬದ ಶುಭಾಶಯಗಳು. ನಿನ್ನಂತ ಅಜ್ಜಿ ಇಲ್ಲ, ಒಂದೊಂದು ಮಾತು ಬೆಲ್ಲ, ನೀನೆ ನನ್ನ ಜೀವ, ನೀನೆ ನನ್ನ ಪ್ರಾಣ, ಯಾವ ದೇವ ಕೊಟ್ಟವರು ನೀನು ನಾನು ಅರಿಯದು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅತ್ತೆ, ಹ್ಯಾಪಿ ಬರ್ತ್ಡೇ. ಅಜಯ್, ಯಾಕೆ ಸಪ್ಪಗಾಗೋದ್ರಿ? ನಾವ್ ಮನೆಯವರೆಲ್ಲ ಸೇರ್ಕೊಂಡು ನಿಮ್ ಬರ್ಡೇನ ಇಡೀ ಮಂಡ್ಯ ಜನತೆ ಗೊತ್ತಾಗ್ಬೇಕು ಅಂತ ಅನ್ಕೊಂಡ್ರೆ, ನೀವ್ ನೋಡಿದ್ರೆ ನಿಮ್ ಬರ್ಡೇ ಸೆಲೆಬ್ರೇಷನ್ ಮಾಡೋ ಆಸೆಗೆ ಕರ್ಫ್ಯೂ ಹಾಕೋತರ ಇದೆ. ನನ್ ಮಗ ಶ್ರಾವಣ್ ಬರ್ದೆ, ನನ್ ಯಾವ ಬರ್ತಡೇನು ಬೇಡ. ಅಂಜು ಬೇಲ್ ಬಗ್ಗೆ ಗಲಾಟೆ ಆಗದೆ ಇದ್ದಿದ್ರೆ ಇವತ್ತು ನರಕ ಚತುರ್ದಶಿ, ಶ್ರೀಕೃಷ್ಣ ಪರಮಾತ್ಮ ನರಕಾಸುರನ್ನ ವಧೆ ಮಾಡಿದ್ದಿನ. ನನ್ ಮಗ ಇಲ್ಲಿದ್ದಿದ್ರೆ ಅವನ್ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾ ಇದ್ದೆ. ಅಜ್ಜಿ, ಶ್ರವಣ್ ಮಾವ ಮನೆಗ್ ಬಂದೇ ಬರ್ತಾರೆ, ನೀವ್ ಯೋಚನೆ ಮಾಡ್ಬೇಡಿ. ಹೌದಾ? ಅದ್ ಹೇಗೆ ಅಷ್ಟು ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದೀಯ ನೀನು? ಯಾಕಂದ್ರೆ ಮಾವನ ಕರ್ಕೊಂಡ್ ಬರೋದಕ್ ಹೋಗಿರೋದು ನನ್ನ ಹೆಂಡತಿ. ಅವಳು ಒಂಥರ ಸೋಲಿಲ್ಲದ ಸರದಾರಿ. ಈಗ ಮಾವನ್ನ ಕೈ ಹಿಡ್ದೋ ಕಾಲು ಹಿಡ್ದೋ ಬೇಡ್ಕೊಂಡು ಕಣ್ಣೀರ್ ಹಾಕೋ ಒಟ್ನಲ್ಲಿ ನಮ್ಮ ಮನೆಗ್ ಕರ್ಕೊಂಡ್ ಬರ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ನನಗೆ ನನ್ನ ಹೆಂಡತಿ ಮೇಲೆ. ನಿಜವಾಗ್ಲು ಸಾಹೇಬ್ರೆ, ನನ್ ತಾಯಿ ಈಗ ಜೈಲಲ್ಲಿದ್ದಾರೆ. ಅವ್ರದ್ ಯಾವಾಗ ಬಿಡುಗಡೆ ಆಗ್ತಾರೆ? ಅವ್ರ ಜೊತೆ ನಾನು ಯಾವಾಗ ಒಂದೇ ಮನೇಲಿ ಇರ್ತೀನಿ?
ಅವ್ರ ಸೇವೆ ಯಾವಾಗ ಮಾಡ್ತೀನಿ ಅಂತ ನನ್ನ ಜೀವನ ಕೈಯಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಆದ್ರೆ ನೀವು ಅಮ್ಮನ ಜೊತೆಗಿದ್ದು ಅವರಿಂದಾನೇ ದೂರ ಬಂದಿದ್ದೀರಲ್ಲ ಸಾಹೇಬ್ರೆ. ದೀಪಾವಳಿ ಹಬ್ಬ ಶುರುವಾಗಿದೆ, ಆದ್ರೆ ಮನೇಲಿ ಎಲ್ರ ಮನ್ಸಲ್ಲೂ ಕತ್ಲು ಮೂಡಿದೆ. ನಿಮ್ಗೆ ಅದಾದ್ರೂ ನೆನ್ಪಿದ್ಯಾ? ನಿಮ್ ಈ ಮೌನ ಯಾವ ರೀತಿ ಇದೆ ಗೊತ್ತಾ? ದೇಹದಿಂದ ಕೈ ಕತ್ತರಿಸಿ ಅದಕ್ಕೂ ನನ್ಗೂ ಯಾವ್ದೇ ರೀತಿ ಸಂಬಂಧ ಇಲ್ವೇನೋ ಅನ್ನೋ ರೀತಿ ಇದೆ. ಆದ್ರೆ ಕತ್ತರಿಸ್ಕೊಂಡ್ ಬಂದಿರೋ ಆ ಕೈಗಿಂತ ದೇಹಕ್ಕೆ ಅಲ್ವಾ ಜಾಸ್ತಿ ನೋವಾಗೋದು. ಒಂದು ತಕಡಿಲಿ ನಿಮ್ ತಾಯಿಯಿಂದ ನಿಮ್ಗಾಗಿರೋ ನೋವು, ಇನ್ನೊಂದು ತಕಡಿಲಿ ನಿಮ್ ತಾಯಿ ಮೇಲಿರೋ ಮಮಕಾರ. ಇವೆರಡನ್ನೂ ತೂಗಿದ್ರೆ ನೋವಿಗಲ್ಲ ಸಾಹೇಬ್ರೆ, ಮಮಕಾರಕ್ಕೆ ಜಾಸ್ತಿ ತೂಕ ಇರೋದು. ರೀ, ನೀವು ನಿಮ್ ತಾಯಿ ಮೇಲೆ ಕೋಪ ಮಾಡ್ಕೊಂಡು ನಿಮ್ಗೂ ಅವ್ರಿಗೂ ಸಂಬಂಧನೇ ಇಲ್ಲ ಅನ್ನೋ ತರ ಇಲ್ಲಿ ಬಂದು ನಿರ್ಲಿಪ್ತವಾಗಿ ದೇಹದಿಂದ ಕೈ ಕತ್ತರಿಸ್ಕೊಂಡಿರೋ ಹಾಗೆ ಬಂದ್ ನಿಂತಿದ್ದೀರಾ. ಅಲ್ಲ, ದೇಹದಿಂದ ಕೈ ಕತ್ತರಿಸ್ಕೊಂಡಿದ್ರು ಕೈಗಿಂತ ದೇಹಕ್ಕೆ ಹೆಚ್ಚು ನೋವಾಗೋದು. ನೋಡಿ, ಒಂದು ತಕಡಿಲಿ ತಾಯಿ ಮೇಲಿನ ಕೋಪ ಮತ್ತೆ ಮಮಕಾರನ ತೂಕ ಹಾಕಿದ್ರೆ ಅಲ್ಲಿ ನೋವಿನ ಹೆಚ್ಚಾಗಿ ತಾಯಿ ಮಮಕಾರನೇ ಹೆಚ್ಚು ತೂಕ ಆಗೋದು. ಅರ್ಥ ಮಾಡ್ಕೊಳ್ಳಿ. ಹೌದು ಅಪ್ಪ, ನೀವ್ ಇಲ್ಲಿ ಬಂದಿರೋದಕ್ಕೆ ಅಜ್ಜಿ ಬೇಜಾರ್ ಮಾಡ್ಕೊಂಡ್ ಮನೆ ಬಿಟ್ಟು ಹೋಗ್ತೀನಿ ಅಂತ ಕೂತಿದ್ದಾರೆ. ಪ್ಲೀಸ್ ಅಪ್ಪ, ವಾಪಸ್ ಬನ್ನಿ. ಹಾಗಾದ್ರೆ ಅಜ್ಜಿ ಹೇಳಿ ನಿಜಾನಾ? ಹೌದು ಮಾವ, ನೀವ್ ಸುಳ್ಳು ಅನ್ಕೊಂಡ್ರ? ಬೇಗ ಬನ್ನಿ, ಇಲ್ಲಾಂದ್ರೆ ಅಜ್ಜಿ ಊರ್ ಬಿಟ್ಟು ಹೊರಟೋಗ್ತಾರೆ. ದೊಡ್ಡ ಸಾಹೇಬ್ರೆ, ಏನ್ ಯೋಚನೆ ಮಾಡ್ತಿದ್ದೀರಾ? ಕೈ ಮುಗ್ದು ಬೇಡ್ಕೊತೀನಿ, ದಯವಿಟ್ಟು ಮನೆಗೆ ವಾಪಸ್ ಬನ್ನಿ. ದೊಡ್ಡ ಸಾಹೇಬ್ರೆ, ದಯವಿಟ್ಟು ಇಲ್ಲ ಬೇಡಿ, ಕಾಲಿಗೆ ಬೇಡ್ಕೊತೀನಿ, ಮನೆಗೆ ವಾಪಸ್ ಬನ್ನಿ. ನನಗ್ ಗೊತ್ತಿತ್ತು ಅವನ್ ಬರಲ್ಲ ಅಂತ. ಅಮ್ಮ, ನಾನ್ ಬೆಲ್ ಕೈ ಮಾಡಿ ತಪ್ಪು ಮಾಡ್ಬಿಟ್ಟೆ ಕಂದ, ನನ್ನ ಕ್ಷಮಿಸು. ಕ್ಷಮೆ ಕೇಳಬೇಕಾಗಿರೋದು ನಾನು. ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೆ ನಾನೇ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಮ್ಮ. ಪ್ರೊಫೆಷನಲ್ ಆಗಿ ನಾನೊಬ್ಬ ಪೊಲೀಸ್ ಆಫೀಸರ್, ನೀವೊಬ್ರು ಅಡ್ವೊಕೇಟ್. ಹಾಗೆ ಭೂಮಿ ಅವ್ರ ತಾಯಿ ಕೇಸ್ ವಿರುದ್ಧ ನಿಂತಿರೋರು ನೀವು, ಅವ್ರ ತಾಯಿ ಕೇಸ್ ಪರವಾಗಿ ನಿಂತಿರೋನು ನಾನು. ಪ್ರೊಫೆಷನಲಿ ನಮ್ಮಿಬ್ರ ಮಧ್ಯೆ ನೂರಾರು ಮನಸ್ತಾಪಗಳಿರ್ಬೋದು, ಆದ್ರೆ ಒಬ್ಬ ಮನುಷ್ಯನ್ನ ಇನ್ನೊಬ್ಬ ಮನುಷ್ಯ ಸಾಯಿಸ್ತಾನೆ ಅಂದ್ರೆ ಅದು ನಿಜಕ್ಕೂ ಸರಿ ಇಲ್ಲ ಮಾವ. ನೋಡಿ, ಮನೆಯವ್ರೆಲ್ರೂ ಮುಂದೆನೂ ಅಂಜನ್ನ ನಾನೇ ಭೂಮಿನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು ಅಂತ ಒಪ್ಕೊಂಡಿದ್ದಾಳೆ. ಅದಕ್ಕೆ ನಾನು ಅವಳಿಗೆ ಕಾನೂನು ಪ್ರಕಾರ ಏನ್ ಶಿಕ್ಷೆ ಕೊಡಿಸ್ಬೇಕಾಗಿತ್ತೋ ನಾನು ಅದನ್ನ ಶಿಕ್ಷೆ ಕೊಡ್ಸೋಣ ಅಂತ ನೋಡಿದೆ. ನನ್ನ ನಡವಳಿಕೆಯಿಂದ ನಿಮ್ಗೇನಾರು ಹರ್ಟ್ ಆಗಿತ್ತು ಅಂದ್ರೆ ಐ ಆಮ್ ರಿಯಲಿ ಸಾರಿ ಮಾವ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಏಯ್, ಏನೋ ಇದಲ್ಲ, ಹ? ಅಷ್ಟೀಗೋ ನನಗೂ ಇಲ್ಲ ಅಜಿತ್. ಈ ವಿಷಯನ ಎಲ್ರೂ ಇಲ್ಲಿಗೆ ಬಿಟ್ಬಿಡೋಣ. ಸರಿ ಸರಿ, ಸಾಕು. ಕಣ್ಣೀರ್ ಹಾಕಿದ್ದು, ಕಣ್ಣೀರ್ ಹಾಕ್ಸೋದು, ಈ ಕ್ಷಮೆ ಕೇಳೋದು, ಇದೆಲ್ಲ ಸಾಕು. ಇವತ್ತು ನಮ್ಮ ಮನೇಲಿ ಎರಡೆರಡು ಹಬ್ಬ. ಎಲ್ಲ ಬನ್ನಿ, ಹಬ್ಬ ಆಚರಿಸೋಣ. ಹೌದು. Ladies and gentlemen, for your kind information, today is a very special day. ಇವತ್ತು ನಮ್ ಡಾರ್ಲಿಂಗ್ ಅಜ್ಜಿದು ಹುಟ್ಟಿದ ಹಬ್ಬ, ಅದ್ರ ಜೊತೆಗೆ ದೀಪಾವಳಿ. ಅದನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು. ರೀ, ನೀವ್ಯಾಕ್ ಡಲ್ ಆಗಿದ್ದೀರಾ? ಇಂಥ ಖುಷಿ ಟೈಮಲ್ಲಿ ನನ್ನ ಮಗಳೇ ಇಲ್ವಲ್ಲ ಅಂತ ಬೇಜಾರಾಯ್ತಷ್ಟ. ರೀ, ನೀವು ಅಪ್ಪನ ಇಷ್ಟು ಮಿಸ್ ಮಾಡ್ಕೋತಿದ್ದೀರಾ ಅಂದ್ರೆ ಫೋನ್ ಮಾಡಿ ಬರೋದಕ್ಕೆ ಹೇಳಿ. ಆದ್ರೆ ಒಂದ್ ಮಾತು, ಹಬ್ಬ ಮುಗಿತಿದ್ದ ಹಾಗೆ ಅವಳನ್ನ ಗಂಡನ ಮನೆಗೆ ಕಳಿಸ್ಕೊಡ್ಬೇಕು. ಸರಿ ತಗೋ, ನೀನೇ ಫೋನ್ ಮಾಡು. ಹಲೋ ಅಪ್ಪು, ಹೇಗಿದೀಯಾ? ಅಪ್ಪು, ನನಗ್ ಗೊತ್ತು ನಿನಗೆ ನನ್ ಮೇಲೆ ಎಷ್ಟು ಕೋಪ ಇದೆ ಅಂತ. ನಾಳೆ ದಿನ ನಿನ್ಗೂ ಒಬ್ಳು ಮಗಳು ಹುಟ್ಟಿ ಅವಳನ್ನ ಮದ್ವೆ ಮಾಡಿ ಗಂಡನ ಮನೆಗೆ ಕಳಿಸ್ಕೊಡ್ತೀಯಲ್ಲ, ಆಗ ತಾಯಿ ಸಂಕಟ ಏನು ಅಂತ ನಿನಗೆ ಅರ್ಥ ಆಗತ್ತೆ. ಸರಿ, ಆ ವಿಷಯ ಬಿಡು. ಇವತ್ತು ಅಜ್ಜಿ ಬರ್ಡೇ ಇದೆ, ಜೊತೆಗೆ ಹಬ್ಬ ಬೇರೆ ಇದೆ. ಮನೆಗ್ ಬಾ ಅಪ್ಪು. ಅರೆ, ಇನ್ನು ಏನ್ರಿ ಮುಖನ ಅಂತ ಇಟ್ಕೊಂಡಿದ್ದೀರಾ? ನಿಮ್ ಮಗಳು ಬರ್ತಾಳಂತೆ, ಈಗ್ಲಾದ್ರೂ ಸ್ವಲ್ಪ ನಗಿ. ಸಾಹೇಬ್ರೆ, ಇವತ್ತು ದೀಪಾವಳಿ ಹಬ್ಬ, ಇಷ್ಟೊತ್ತಾದ್ರೂ ಎಣ್ಣೆ ನೀರು ಸ್ನಾನ ಮಾಡಿಲ್ಲ ನೋಡಿ ನೀವು. ಬನ್ನಿ, ಎಣ್ಣೆ ಹಚ್ತೀನಿ. ಭೂಮಿ, ತಾಯಿ ಮಗನ ಒಂದು ಮಾಡೋದಕ್ಕೆ ಥ್ಯಾಂಕ್ಸ್ ಅಮ್ಮ, ಚೆನ್ನಾಗಿರು. ನೀನು ಶ್ರವಣ್ನ ಮೀಟ್ ಮಾಡೋಕ್ ಹೋಗಿ ಅಲ್ಲೇ ಉಳ್ಕೋತೀಯ ಅಂತ ನಾನ್ ಅಂದ್ಕೊಂಡಿದ್ರೆ, ಶ್ರವಣ್ನ ಇಲ್ಲಿ ಕರ್ಕೊಂಡ್ ಬರೋದಕ್ಕೆ ಅಂತ ಭೂಮಿ ಜೊತೆ ಸೇರ್ಕೊಂಡು ನೀನು ಹೋಗಿದೀಯಾ? ಇಷ್ಟು ದೊಡ್ಡ ಬೆಳವಣಿಗೆ ನನಗ್ ಹೇಳ್ದೆ ಹೋಗೋಷ್ಟು ಧೈರ್ಯ ಬಂತ ನಿನ್ಗೆ? ಈ ಮನೇಲಿ ಏನೇ ಆದ್ರೂ, ನೀನ್ ಎಲ್ಲಿಗೆ ಹೋದ್ರು ಪ್ರತಿಯೊಂದನ್ನು ನನಗ್ ಅಪ್ಡೇಟ್ ಮಾಡ್ಬೇಕು ಅಂತ ಹೇಳಿರ್ಲಿಲ್ಲ ನಿಂಗೆ? ಓ, ಅಲ್ಲಿಗೆ ಶ್ರವಣ್ ಇಲ್ಲಿಗೆ ಬರೋವರೆಗೂ ಆ ವಿಷಯ ನನ್ನಿಂದ ಮುಚ್ಚಿಡ್ಬೇಕು ಅನ್ನೋದೇ ಮೇಡಮ್ ಉದ್ದೇಶ ಆಗಿತ್ತು ಅನ್ನೋ? ಅಯ್ಯೋ ಇಲ್ಲ ಮೇಡಮ್, ನಿಮ್ಮನ್ನ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ನಾನ್ ಬೇಕು ಅಂತ ನಿಮ್ಮನ್ನ ಅವಾಯ್ಡ್ ಮಾಡ್ಲಿಲ್ಲ.
ಭೂಮಿ ನನ್ನ ಹತ್ರ ಬಂದು ಈ ವಿಷಯನ್ ಕೇಳ್ಕೊಂಡಾಗ ಬೆಳಗಿನ ಜಾವ ಆಗಿತ್ತು. ಆಗ ನೀವಿನ್ನೂ ನಿದ್ದೆ ಮಾಡ್ತಾ ಇದ್ರಿ. ನಿಮ್ಮನ್ನ ಎಬ್ಸಿ ಪರ್ಮಿಷನ್ ತಗೊಂಡ್ ಹೋಗೋಷ್ಟು ಟೈಮು ನಿಜವಾಗ್ಲೂ ಇರ್ಲಿಲ್ಲ. ಆ ಭೂಮಿ ಜೊತೆಗೆ ಇದ್ಲು. ಸೊ ಹಾಗಾಗಿ ಅವಳ ಜೊತೆ ಹೊರಟು ಹೋದೆ. ದಾರಿಲಿ ಹೋಗುವಾಗ ಈ ತರ ವಿಷಯ ಅಂತ ನನಗೆ ಮೆಸೇಜ್ ಮಾಡೋಷ್ಟು ಪುರ್ಸೊತ್ ಸಿಗ್ಲಿಲ್ವಾ ನಿಮ್ಗೆ? ಅದು ಮೇಡಮ್, ನಮ್ಗೆ ಆ ಕ್ಷಣಕ್ಕೆ ಇದು ಉಳಿಲೇ ಇಲ್ಲ. ಬಟ್ ನೆಕ್ಸ್ಟ್ ಟೈಮ್ ಏನೇ ಮಾಡೋದಿದ್ರು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಈ ಅಶ್ವಿನಿನ ಸಂಗೀತನ ಆನಿವರ್ಸರಿ ದಿನ ಸಿಕ್ ಹಾಕ್ಸಿದ್ರು ಇನ್ನೂ ಬುದ್ಧಿ ಬಂದಿಲ್ಲ. ನನ್ನ ಬೆನ್ ಹಿಂದೆ ಏನೋ ಸ್ಕೀಮ್ ಹಾಕ್ತಾನೇ ಇರ್ತಾಳೆ. ಇವಳನ್ನ ನಾನ್ ನಂಬಲೇಬಾರ್ದು. ಸಾಹೇಬ್ರೆ, ಯಾರು ಇಲ್ಲ, ಯಾಕೆ ತಪ್ಕೊಂಡ್ರೆ? ಯಾರನ್ನ ಮೆಚ್ಚಿಸೋದಕ್ಕೆ ನಾನ್ ತಪ್ಕೊಂಡಿತ್ತು? ಯಾರನ್ನ ಮೆಚ್ಚೋದಕ್ಕೂ ಅಲ್ಲ, ನಮ್ಮಿಬ್ರು ಮದ್ವೆ ನಿಜ ಅಂತ ನಂಬಿಸೋದಕ್ಕಲ್ಲ ನಾನು ನಿನ್ನ ತಪ್ಕೊಂಡಿದ್ದೆ. ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ತಪ್ಕೊಂಡಿದ್ದೆ. ಅಲ್ಲ, ನಿಮ್ಗೇನಾಗಿದೆ? ಆರೋಗ್ಯ ಎಲ್ಲ ಕ್ಷೇಮನಾ? ಶ್ರವಣ್ ಮಾವನ್ನ ನೀನ್ ವಾಪಸ್ ಮನೆಗೆ ಕರ್ಕೊಂಡ್ ಬಂದ್ಮೇಲೆ ನನ್ನ ಆರೋಗ್ಯ ಅದ್ಭುತವಾಗಿದೆ. ಇವತ್ತು ಮಾವ ಅಜ್ಜಿನ ಒಂದ್ ಮಾಡಿ ನಮ್ ಕುಟುಂಬಕ್ಕೆ ನೀನ್ ತುಂಬಾ ಒಳ್ಳೆ ಹೆಲ್ಪ್ ಮಾಡ್ಬಿಟ್ಟ. ಥ್ಯಾಂಕ್ ಯು ಸೋ ಮಚ್. ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಸಾಹೇಬ್ರೆ? ಅಲ್ವಾ? ಅಲ್ಲ, ನಾನೇನು ಬೇರೆ ಯಾರ್ದೋ ತಾಯಿ ಮಗನ ಒಂದ್ ಮಾಡಿದ್ದೀನಾ? ಅಲ್ಲ, ನೀವ್ಯಾಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದೀರಾ? ಅವರು ನಮ್ ಕುಟುಂಬನೇ ತಾನೇ? ಆದ್ರೆ ಅದು ಇನ್ ಸ್ವಲ್ಪ ದಿನಗಳ ಮಾತ್ರ. ಈ ಕುಟುಂಬ ನನಗೂ ಸೇರಿದ್ದು ಅಂತ ಖುಷಿ ಪಡ್ತಾ ಇರುವಾಗ್ಲೇ ಮುಕ್ಕು ಕೊಡ್ದಂಗೆ ಹೇಳ್ತಾ ಇದ್ದೀರ. ಅಲ್ಲ ಸಾಹೇಬ್ರೆ, ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಈ ಮನೆಯಿಂದ ಹೋಗಲ್ಲ ಅಂತ ನಾನು ಹಠ ಹಿಡಿದು ಕೂರ್ತೀನಿ ಅನ್ಕೊಂಡಿದ್ದೀರಾ? ಅಲ್ಲ, ಐ ಆಮ್ ರಿಯಲಿ ಸಾರಿ. ಫ್ಲೋಲಿ ನೀನ್ ನಮ್ಮನೇಲಿ ಇರೋಷ್ಟು ದಿನ ನಿನ್ಗೆ ನಮ್ಮನೇಲಿ ಯಾರು ಅವಮಾನ ಮಾಡಬಾರ್ದು ಅನ್ನೋದಷ್ಟೇ ನನ್ನ ಕನಸು. ನೀನ್ ಕೆಲವೊಂದ್ಸಲಿ ಸಾಹಿತ್ಯನ ನೆನ್ಪು ಮಾಡ್ತೀಯ. ಅಫ್ಕೋರ್ಸ್ ಆ ಟೈಮಲ್ಲಿ ನಾನು ಮೆಂಟಲಿ ಡೌನ್ ಆಗ್ತೀನಿ. ಆದ್ರೆ ಯಾವುದೇ ಕಾರಣಕ್ಕೂ ನೀನು ಈ ಮನೆ ಸೊಸೆ ಅಂತ ಅಜ್ಜಿ ಒಪ್ಕೊಳ್ಳೋದು ಅದನ್ನ ನಾನು ಕೂಡ ಒಪ್ಪಲ್ಲ. ನಿನ್ ಮಾವನ ನಮ್ಮನೆ ಕರ್ಕೊಂಡ್ಬಂದು ಅಜ್ಜಿ ಮತ್ತೆ ಮಾವನ ಒಂದ್ ಮಾಡಿದಾಗ ಅಜ್ಜಿ ನಿನ್ನ ಈ ಮನೆ ಸೊಸೆ ಅಂತ ನೋಡ್ದ ಹಾಗೆ ಅನ್ನಿಸ್ತು. ಮೇ ಬಿ ಅದಕ್ಕೆ ಅನ್ಸುತ್ತೆ ನನ್ನ ಬಾಯಲ್ಲಿ ಈ ತರ ಮಾತು ಬಂದಿದ್ದು. ಭೂಮಿ, ರಿಯಲಿ ಐ ಆಮ್ ಸಾರಿ. ಈ ಬಾಯಿ ಬಡ್ಕಿ ಬಗ್ಗೆ ಶ್ರವಣ್ ಮಾವನ್ಗೆ ಇಲ್ಲದೆ ಇರೋ ಮಮಕಾರ ಹುಕ್ಕಿ ಹರಿತಿದೆ. ಅಜ್ಜಿ ಮೊದ್ಲಿನ ತರ ಕೋಪ ಮಾಡ್ಕೋತಿರೋ ಹಾಗೆ ಇವಾಗ ಕೋಪನೇ ಮಾಡ್ಕೊಂತಿಲ್ಲ. ಭೂಮಿ ನೋಡಿದ್ರೆ ಮನೆಯವರೆಲ್ಲರೂ ಭೂಮಿನ ಅಷ್ಟು ಹಚ್ಕೊಳ್ತಿರೋದ್ ನೋಡಿದ್ರೆ ನಂಗೆ ಯಾಕೋ ಭಯ ಆಗ್ತಿದೆ ಸತ್ಯಣ್ಣ. ಭೂಮಿನ ಅಜ್ಜಿ ಇಷ್ಟೊಂದು ಹಚ್ಕೊಂಡ್ಬಿಟ್ರೆ 1 ವರ್ಷ ಆದ್ಮೇಲೆ ಭೂಮಿನ ಡಿವೋರ್ಸ್ ಮಾಡೋದಕ್ಕೆ ನಾನು ಏನ್ ಕಾರಣ ಕೊಡ್ಲಿ? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.